ಇನ್ನು ಬಳ್ಳಾರಿಗೆ ಬಂದ್ಮೇಲೆ ದರ್ಶನ್ಗೆ ಆಗ್ತಿಲ್ವಂತೆ ನಿದ್ದೆಯ ದರ್ಶನ. ಜೈಲಲ್ಲಿ ಸರಿಯಾಗಿ ನಿದ್ದೆ ಬಾರದೆ ದರ್ಶನ್ ಪರದಾಡ್ತಾ ಇದ್ದಾರೆ. ರಾತ್ರಿ ಆಗಾಗ ಎಚ್ಚರಗೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಚಾರ್ಜ್ ಶೀಟ್ನ ಟೆನ್ಷನ್ನಲ್ಲಿ ನಿದ್ದೆ ಮಾಡದ ಆರೋಪಿ. ಮತ್ತೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆದ ಬೆನ್ನಲ್ಲೇ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ಜೈಲಿನ ಮುಖ್ಯ ಗೇಟ್ಗೆ ಭದ್ರತೆಯನ್ನ ಅಧಿಕಾರಿಗಳು ಹೆಚ್ಚಿಸಿದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾರೆ. ಶಿವಾನಂದ್, ಬಳ್ಳಾರಿ ಬಂದಾಗಿಂದಲೂ ಕೂಡ ದರ್ಶನ್ಗೆ ಸರಿಯಾಗಿ ನಿದ್ದೆ ಇಲ್ಲ. ಮತ್ತೊಂದು ಕಡೆ ಈ ಜೈಲಲ್ಲಿ ಸೆಕ್ಯೂರಿಟಿ ಕೂಡ ಹೆಚ್ಚು ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಂತ? ಸಭಾ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇವತ್ತಿಗೆ 7ನೇ ದಿವಸ ಆರಂಭ ಆಗಿರುವಂಥದ್ದು. ಅದರಲ್ಲೂ ಕೂಡ ದರ್ಶನ್ ಅವರಿಗೆ ಏನು ಕಳೆದ 7 ದಿನಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆ ಕಡಿಮೆ ಆಗಿರುವಂಥದ್ದು. ಅದರಲ್ಲೂ ಇನ್ನೇನು 2-3 ದಿನಗಳಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ಆಗಿರುವಂಥ ದರ್ಶನ್ ಈಗ A1 ಮಾಡೋಕೆ ಪೊಲೀಸರು ಎಲ್ಲ ಥರನಾದಂಥ ತಯಾರಿ ಕೂಡ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ದರ್ಶನ್ ಅವ್ರಿಗೆ ಬಳ್ಳಾರಿ ಜೈಲಲ್ಲಿ ಸಾಕಷ್ಟು ನಿದ್ದೆ ಬರ್ತಾ ಇಲ್ಲ. ಒಂದು ಕಡೆ ಸೊಳ್ಳೆ ಕಾಟ ಎದುರಾಗಿರುವಂಥದ್ದು, ಇನ್ನೊಂದು ಕಡೆ ತಮ್ಮ ಸೀನಿ ಜರ್ನಿಯನ್ನು ನೆನೆದು ಈಗ ಒಂದು ರೀತಿಯಾದಂಥ ಮರುಕಣ್ಣ ಪಡ್ತಿರುವಂಥದ್ದು. ಹಾಗಾಗಿ ಸಾಕಷ್ಟು ಒಂದು ರೀತಿ ಪರದಾಟ ನಡೆಸುವಂಥ ಒಂದು ಕೆಲಸ ಬಳ್ಳಾರಿಯಲ್ಲಿ ದರ್ಶನ್ ಮಾಡ್ತಿರುವಂಥದ್ದು. ಅದು ಒಂದು ಕ್ಷಣವನ್ನು ಕಳಿಬೇಕಾದ್ರೆ ಅದು ನರಕದ ರೀತಿಯಲ್ಲಿ ಭಾಸವಾಗ್ತಿರುವಂಥದ್ದು. ಹಾಗಾಗಿ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಪರದಾಟವನ್ನು ದರ್ಶನ್ ಈಗ ನಡೆಸಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಈಗಾಗಲೇ ದರ್ಶನ್ ಅವ್ರನ್ನ ಇಟ್ಟಿರುವಂಥದ್ದು. ಜೊತೆಗೆ ಅವರ ಕೈಯಲ್ಲಿ ಸಾಲು ಸೀನಿ ಪ್ರಾಜೆಕ್ಟ್ಗಳಿದ್ವು. ಆದರೆ ಏಕಾಏಕಿ ಈಗಾಗಲೇ 80ಕ್ಕೂ ಹೆಚ್ಚು ದಿನಗಳನ್ನು ಜೈಲಿನಲ್ಲಿ ಕಳೆದಿರುವಂಥದ್ದು. ಹಾಗಾಗಿ ಒಂದು ಕಡೆ ಫಿಟ್ನೆಸ್ಸನ್ನು ಕಳ್ಕೊಳ್ತಿರುವಂಥದ್ದು, ಇನ್ನೊಂದು ಕಡೆ ತಮ್ಮ ಸೀನಿ ಜರ್ನಿ ಏನು ಅನ್ನುವಂಥದ್ದು ಒಂದು ದಿಕ್ಕು ತೋರಿಸ್ತಾ ಇಲ್ಲ. ಇತ್ತ ಯಾರು ಸ್ನೇಹಿತರು ಕೂಡ ಭೇಟಿ ಆಗ್ತಾ ಇಲ್ಲ. ಕುಟುಂಬಸ್ಥರನ್ನು ಆಗಾಗ ಭೇಟಿ ಮಾಡೋದನ್ನು ಹೊರತುಪಡಿಸಿದ್ರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಏಕಾಂಗಿ ಆಗಿರುವಂಥದ್ದು. ಅಕ್ಕಪಕ್ಕದ ಸೆಲ್ನಲ್ಲೂ ಕೂಡ ಯಾರು ಇಲ್ಲ. ಹಾಗಾಗಿ ಸಾಕಷ್ಟು ಒಂದು ರೀತಿಯಂತ ಮರ್ಕಣ್ಣ ಪಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈಗ ನಾವು ಸದ್ಯ ಇರುವಂಥದ್ದು ಬಳ್ಳಾರಿಯ ಜೈಲಿನ ಮುಂಭಾಗದಲ್ಲಿ ಇರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಜೈಲಿನ ಗೇಟ್ಗೆ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಒಂದು ಕಡೆ ಮುಖ್ಯ ಗೇಟ್ಗೆ ಸಾಕಷ್ಟು ಬ್ಯಾರಿಗೇಟ್ಗಳನ್ನು ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಪೊಲೀಸರು ಕೂಡ ಮಾಡಿದರೆ, ಇನ್ನೊಂದು ಕಡೆ 5 ಜನ ಹೆಚ್ಚುವರಿ ಪೊಲೀಸರನ್ನು ಈಗಾಗಲೇ ಗೇಟ್ಗೆ ನಿಯೋಜನೆ ಮಾಡಿರುವಂಥದ್ದು. ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯ 5 ಪೊಲೀಸರನ್ನು ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಕಾರಣ ಇಷ್ಟೇ, ದರ್ಶನನ್ನು ನೋಡ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಆಗಾಗ ಅಭಿಮಾನಿಗಳು ಕೂಡ ಬಳ್ಳಾರಿಯ ಜೈಲಿನ ಮುಂಭಾಗದಲ್ಲಿ ಬರ್ತಾ ಇರುವಂಥದ್ದು. ಒಂದು ಕಡೆ ಯಾವುದೇ ಥರನಾದಂಥ ಅಹಿತಕರ ಘಟನೆ ನಡೀಬಾರ್ದು, ಜೊತೆಗೆ ಯಾವುದೇ ರೀತಿಯಾದಂಥ ಜನರು ಕೂಡ ಈ ಒಂದು ಗೇಟ್ಗೆ ಪ್ರವೇಶ ಮಾಡದಂತೆ ಈಗಾಗಲೇ ಬ್ಯಾರಿಗೇಟ್ ಹಾಕೋದಲ್ಲದೆ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಇನ್ನೊಂದು ಭಾಗವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಹೊರಭಾಗ ಕಾಣುವಂತೆ ಅಂದರೆ ಗೇಟ್ನ ಹೊರಭಾಗ ಕಾಣುವಂತೆ ಈಗಾಗಲೇ CCTV ಕ್ಯಾಮ್ರಾಗಳನ್ನು ಹೊಸದಾಗಿ ಈಗಾಗಲೇ ಅಧಿಕಾರಿಗಳು ಕೂಡ ನಿಯೋಜನೆ ಅಳವಡಿಕೆ ಮಾಡಿರುವಂಥದ್ದು. ಕಾರಣ ಇಷ್ಟೇ, ಈ ಒಂದು ಜೈಲಿನ ಮುಖ್ಯ ಗೇಟ್ನ ಮುಂಭಾಗದಲ್ಲಿ ಮುಖ್ಯ ರಸ್ತೆ ಕೂಡ ಇರುವುದರಿಂದ ಸಾಕಷ್ಟು ವಾಹನಗಳು ಕೂಡ ಓಡಾಟ ನಡೆಸ್ತವೆ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಭಾಗದಲ್ಲಿ ಬಂದು ನಿಲ್ತಾರೆ. ಜೊತೆಗೆ ವಾಹನವನ್ನು ಪಾರ್ಕಿಂಗ್ ಮಾಡುವುದಾಗಿರ್ಬೋದು, ಮತ್ತು ಡಿ ಬಾಸ್ ಯಾವಾಗ ಹೊರಗಡೆ ಬರ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿಚಾರಣೆ ಮಾಡುವುದಾಗಿರ್ಬೋದು. ಹೀಗೆ ಸಾಲು ಪ್ರಶ್ನೆಯನ್ನು ಪೊಲೀಸರಿಗೆ ಮಾಡ್ತಿರುವಂಥದ್ದು. ಹಾಗಾಗಿ ಅವರ ಮೇಲೆ ಚಲನವಲನದ ಮೇಲೆ ನಿಗಾ ಇರಿಸಲು ಈಗಾಗಲೇ ಹೊಸದಾಗಿ CCTV ಕ್ಯಾಮ್ರಾನ ಅಳವಡಿಕೆ ಮಾಡಿರುವಂಥದ್ದು. ಇನ್ನೊಂದು ಭಾಗವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, DAR ವೆಹಿಕಲ್ ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು. ಅಂದರೆ ಹೆಚ್ಚುವರಿಯಾಗಿ ಏನಾದರೂ ಗಲಾಟೆ ಘಟನೆ ಇತರೆ ಒಂದು ಅಹಿತಕರ ಘಟನೆ ಆದರೆ ಅವ್ರನ್ನ ಚದುರಿಸಲು ಈಗಾಗಲೇ DAR ವಾಹನ ಕೂಡ ಬಂದು ನಿಂತಿರುವಂಥದ್ದು. ಅಂದರೆ ದರ್ಶನ್ ಶಿಫ್ಟ್ ಆದ ನಂತರದಲ್ಲಿ ಈ ಒಂದು ವೆಹಿಕಲನ್ನು ಇಲ್ಲಿ ತರಲಾಗಿರುವಂಥದ್ದು. ಅಂದರೆ 30ಕ್ಕೂ ಹೆಚ್ಚುವರಿ ಸಿಬ್ಬಂದಿಯನ್ನು ಆ ಒಂದು ವೆಹಿಕಲ್ ಮೂಲಕ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಕಳೆದ 7 ದಿನಗಳಿಂದ ಒಂದಲ್ಲ ಒಂದು ರೀತಿಯಾದಂಥ ಅಭಿಮಾನಿಗಳು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನತ್ತ ಬರ್ತಿರುವಂಥದ್ದು. ಯಾಕಂದರೆ ದರ್ಶನ್ ಅವ್ರನ್ನ ನೋಡಬೇಕು, ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಲು ಪ್ರಶ್ನೆಯನ್ನು ಜೈಲು ಸಿಬ್ಬಂದಿಗಳಿಗೆ ಹೊರಗಿನಿಂದ ಬಂದಂಥ ಅಭಿಮಾನಿಗಳು ಕೂಡ ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ದಿನಗಳ ಅಂದರೆ 2-3 ದಿನಗಳಲ್ಲಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತಿರುವಂಥದ್ದು. ಹಾಗಾಗಿ ಅಹಿತಕರ ಘಟನೆ ನಡೆಯಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸಿದರೆ, ಇತ್ತ ಬಳ್ಳಾರಿಯಲ್ಲಿ ಸರಿಯಾಗಿ ನಿದ್ರೆ ಇಲ್ಲದೆ ಈಗ ದರ್ಶನ್ ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಚಾರ್ಜ್ ಶೀಟ್ ಬಹುಶಃ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಜೈಲಿನ ಅಧಿಕಾರಿಗಳ
ಸಂಬಂಧಿಗಳು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಿರುವಂಥದ್ದು. ಈಗ ಟಿವಿಗೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಮತ್ತೊಂದು ಕಡೆ ಕಾಲ್ ಸಿಸ್ಟಮ್ ಅಂದರೆ ಪ್ರಿಸನ್ ಕಾಲ್ ಸಿಸ್ಟಮ್ ಅಡಿಯಲ್ಲಿ ನನಗೆ ಸಂಬಂಧಿಕರಿಗೆ ಫೋನ್ ಮಾಡಲು ಅವಕಾಶ ಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಳೆದ 7 ದಿನಗಳಿಂದಲೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ನರಕದ ರೀತಿಯಲ್ಲಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.